ನಾವು ನಮ್ಮ ಅಂತಂದ್ರೆ ನೌಕರಿ ಹಿಡಿಸಿದ್ವಿ, ಕೆಲಸ ಮಾಡ್ತಾರೆ, ಒಳ್ಳೆಯ ಇವತ್ತು ನೀರು ಕೊಡ್ತಾರೆ. ಏನೂ ಕೂಡ ರಾಜಕಾರಣ ಆಗ್ಬಾರ್ದು. ನೀವು ವರ್ಷದಿಂದ ಹೋರಾಟ ಸಂದರ್ಭದಾಗ ಈ 2 ತಿಂಗಳಾಗಿ ನೀರು ಉಗಿಸ್ತೇವೆ ಮಾತು ಕೊಟ್ರಿ. ಯಾಕೆ ನೀವು ಹೇಳ್ಕೊಟ್ಟಿಲ್ಲ? ಯಾಕೆ ಎಲ್ಲ ಕೂಡ ಈ ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವೇನು ಜವಾಬ್ದಾರಿ ಇದ್ರಿ? ಇನ್ಚಾರ್ಜ್ ರೈತ ಬಾಂಧವರು ಸ್ಟ್ರೈಕ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಬೆಳಗ್ಗೆ ತಹಸೀಲ್ದಾರ್ ಸಾಹೇಬರು ಬಂದಿದ್ರು. ಎಲ್ಲರೂ ಬಂದು ಸ್ಟ್ರೈಕ್ ಮುಗಿಸಿ ಅಂತ ಕೇಳ್ಕೊಂಡಾಗ ರೈತರು ಅದಕ್ಕೆ ಒಪ್ಕೊಂಡಿರ್ಲಿಲ್ಲ. ಮೊನ್ನೆ ಖುದ್ದು ಜಿಲ್ಲಾಧಿಕಾರಿನೇ ಬರ್ಬೇಕಂತ ಹೇಳಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ತಮ್ಮ ಸಮಯ ತಗೊಂಡು ಬಂದಿದ್ದಾರೆ. ಸರ್, ಯಾವ ತರ ಆಯ್ತು? ನನ್ನ ಸಮಯ ಇರೋದು ಇವ್ರಿಗೋಸ್ಕರನೇ. ನಾನು ಮಾಡ್ತಾ ಇರೋದು ನನ್ನ ಕೆಲಸನೇ. ಪಾಯಿಂಟ್ ಏನಂದ್ರೆ, ಕೆರೆ ತುಂಬಿಸೋ ಯೋಜನೆ ಇತ್ತು, ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿತ್ತು. ಕರೆಂಟ್ ಸಪ್ಲೈ ಇನ್ನೂ ಮಾಡ್ಲಿಲ್ಲ, ಒಂದು 4 ಕಿಲೋಮೀಟರ್ ಪೈಪ್ ಲೈನ್ ಹಾಕ್ಲಿಲ್ಲ ಅಂತ. ಸೊ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ಮೀಟಿಂಗ್ ಮಾಡಿದೀವಿ. ನಾನು AC ಅವರು, ತಹಶೀಲ್ದಾರ್ ಅವರು ಹಾಗೂ ಇತರರು ಎಲ್ಲರೂ ಸೇರಿ ಇವತ್ತು ನಿರ್ಧಾರ ಮಾಡಿದೀವಿ. ಒಂದು 15 ದಿವಸದ ಒಳಗಡೆ ಆ ಲೈನ್ ಚಾರ್ಜ್ ಮಾಡಿಬಿಟ್ಟು ನಾವು ಟ್ರಯಲ್ ರನ್ ಮಾಡಿ ತೋರಿಸ್ತೀವಿ. ರೈತರಿಗೆ ನೀರು ಬರ್ತಾ ಇದೆಯಾ ಇಲ್ಲ, ಪ್ರತಿ ಕೆರೆಗೆ ನೀರು ತುಂಬಲಿಕ್ಕೆ ಆಗುತ್ತೆ ಇಲ್ಲ, ಲೋಡ್ ತಗೊಳ್ತಾ ಇದೆಯಾ ಇಲ್ಲ ಚೆಕ್ ಮಾಡ್ಕೊಳ್ತೀವಿ. ಅದಾದ ನಂತರ ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಕರ್ಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಎಲ್ಲರೂ ಕರ್ಸ್ಕೊಂಡು ಅವರ ಇದರಲ್ಲಿ ನಾವು ಇನಾಗ್ರೇಷನ್ ಮಾಡ್ಕೊಳ್ತೀವಿ. ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಅವ್ರ ಮನವೊಲಿಸಿದೀವಿ. ಈಗ ಪ್ರೊಟೆಸ್ಟ್ ಅನ್ನು ಅವರು ಮುಕ್ತಾಯ ಮಾಡಿದ್ವಿ. ಈಗ ಸ್ವಲ್ಪ ಜನ ಏನ್ ಹೇಳ್ತಾ ಇದ್ದಾರೆ ಸರ್, ಜಿಲ್ಲಾಧಿಕಾರಿ ಬರ್ತಾರಂತ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ ಸರ್. ಈ ತರ ಸ್ಟ್ರೈಕ್ ಆದಾಗ ಇನ್ನೂವರೆಗೂ ಜಿಲ್ಲಾಧಿಕಾರಿಗಳು ಬಂದಿರಲಿಲ್ಲ. AD ಸರ್ ಬಂದಿದ್ರು. ಇದರಲ್ಲಿ 2 ಒಳ್ಳೆ ವಿಚಾರ. ಒಂದು, ಅವರು ನನ್ನನ್ನು ನೋಡಿದ್ದಾರೆ. 2ನೇದು, ನಾನು ಅವರು ನೋಡಿದ್ದೀನಿ. ಸೊ ಒಳ್ಳೆ ವಿಚಾರ ಆಗಿದೆ. ಅಂಡ್ ನಾನು ಮೊನ್ನೆ ಫ್ಲಡ್ ಎಲ್ಲ ಇತ್ತು, ಅವಾಗ್ಲೂ ನಾವು ಎಲ್ಲಾ ಕಡೆ ಹೋಗಿ ಓಡಾಡಿ, ನಾನು ತಹಶೀಲ್ದಾರ್, AC ಅವರು, ಸಂಪಗ ಅವರು ಎಲ್ಲರೂ ಹೋಗಿ ಓಡಾಡಿ ನಾವು ಎಲ್ಲರ ಜೊತೆನೂ ಮಾತಾಡಿದೀವಿ. ಸೊ ಎಲ್ಲೆಲ್ಲಿ ಸಮಸ್ಯೆಗಳು ಇರ್ತವೆ, ಇದು ನಮ್ ಜವಾಬ್ದಾರಿ. ನಾವು ಬರ್ಲೇಬೇಕು, ನಾವು ಭೇಟಿ ಮಾಡ್ಲೇಬೇಕು, ಜನರ ಜೊತೆ ಮಾತಾಡ್ಲೇಬೇಕು. ಹಾಗೂ ಇಲ್ಲಿ ಜನಪ್ರತಿನಿಧಿಗಳ ನಿರೀಕ್ಷೆ ಅದೇ ರೀತಿ ಇರುತ್ತೆ, ಅಧಿಕಾರಿಗಳು ಬರ್ಬೇಕಂತ ಹೇಳಿ. ಸೊ ನಾವು ಬರ್ತೀವಿ, ಎಲ್ಲಾ ಕೆಲಸ ಮಾಡಿ ಕೊಟ್ಟಿದ್ದೀವಿ. ಸೊ ಈಗ ಜನರದೊಂದು ಸೌಭಾಗ್ಯ, ನಿಮ್ಮನ್ನ ನೋಡಿದ್ರು, ನೀವು ಅವ್ರು ನೋಡಿದ್ರೆ ಒಂದು ಸೌಭಾಗ್ಯ. ಅವ್ರು ನನ್ನನ್ನು ನೋಡಿರೋದು ಸೌಭಾಗ್ಯ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ನಾನು ಅವ್ರನ್ನ ನೋಡಿರೋದು ಸೌಭಾಗ್ಯ. ಥ್ಯಾಂಕ್ ಯು.